स्वागत है आपका बी न्यूज नेशन में। मैं हूं आबिद हुसैन शेख। बीजापुर के भूतनाड़ तालाब में दर्दनाक हादसा, एक ही परिवार के 6 लोगों की मौत का मामला। बीजापुर के आदर्श नगर पुलिस स्टेशन के दायरे में आने वाले भूतनाड़ तालाब से एक ही परिवार के 6 लोगों की लाशें मिलने से इलाके में सनसनी फैल गई है। जिला पुलिस वरिष्ठ अधिकारी लक्ष्मण निम्बर्गी के मुताबिक मृतकों में 35 साल की शोभा और उनके 5 बच्चे, 15 साल की विद्या, 13 साल की स्वर्णा, 12 साल की तिप्पराया, 10 साल की सनिका और 6 साल के विकास शामिल हैं। पुलिस के मुताबिक 24 अगस्त को बीजापुर ग्रामीण पुलिस स्टेशन में मिसिंग लापता होने की कंप्लेंट दर्ज हुई थी। शोभा अपने बच्चों के साथ घर से गई थी और उसके बाद से उनका पता नहीं चल रहा था। बाद में शोभा और 5 बच्चों के मृत शरीर भूतनाड़ तालाब में मिले। पुलिस ने मौके पर पहुंचकर जरूरी कार्रवाई शुरू की और लाशों को पोस्टमार्टम के लिए BLDE हॉस्पिटल भेजने की प्रक्रिया की गई है, कहा जिला पुलिस वरिष्ठ अधिकारी लक्ष्मण निम्बर्गी। इन्होंने इस पूरे मामले की गहराई से जांच की जा रही है। मौत की असल वजह और घटना के पीछे की पूरी हकीकत जांच के बाद ही सामने आएगी। बीजापुर के तोरवी ಶಾಂತಿ ನಗರ್ के बताए जा रहे हैं ये सारे निवासी। ಇವತ್ತಿನ ದಿನ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ, ಭೂತ್ನಾಳ್ ಲೇಕ್ ಅಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲಿಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಆಗಲಿ ಸಿಕ್ಕಿಲ್ಲ, ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಲಿ ಇವರು ಏನು ಈ ಭೂತ್ನಾಳ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನು ಮಾಡ್ಕೊಂಡಿದಾರೋ ನೋಡುತ್ತೆ. ಯಾಕಂದರೆ ಅದು ವಿಧಿ ವಿಜ್ಞಾನ ಮತ್ತು FSL ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕಲ್ಲಿ ಬಿದ್ದಿರೋದು ಮತ್ತು ಮೋಸ್ಟ್ ಪ್ರಾಬಲಿ ಇದು ಮೊನ್ನೆನೇ ಆಗಿರುವಂಥ ಸಾಧ್ಯತೆ ಇರಬಹುದು. ಈ ಲೇಕಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕ್ ಇಂದ ಅದರ್ ಸೈಡ್ಗೆ ಈ ಗಾಳಿ ಮತ್ತೆ ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಆಂಗಲ್ಗಳಲ್ಲಿನೂ ಕೂಡ ತನಿಖೆಯನ್ನ ಕೈಗೊಳ್ಳುತ್ತೆ. ಎಷ್ಟು ಗಂಡು ಮಕ್ಕಳು, ಎಷ್ಟು 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ತಾಯಿ ಮತ್ತೆ 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೆ ಇದ್ದಾರೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತೆ ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ತಾಯಿನಲ್ಲಿ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಆಳವಾದ ತನಿಖೆಯನ್ನು ಕೈಗೊಂಡು ಇನ್ನು ಹೆಚ್ಚಿನ ಮಾಹಿತಿ ಅವ್ರ ಗಂಡನೇ ವಶಕ್ಕೆ ಇಲ್ಲಿ ಎನ್ಕ್ವೈರಿ ಇಟ್ಟು, ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಮತ್ತೆ ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಸೊ ವಿಲ್ ಸಿ ಏನೇನಿದೆ ಅನ್ನೋದನ್ನ ನಾವು ತನಿಖೆಯಲ್ಲಿ. ನಾವು ಅಗ್ರಿಕಲ್ಚರ್ ಕೂಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಿವಸ ನಾವು ಮುಂಜಾನೆ ವಾಕಿಂಗ್ ಬರ್ತೀವ್ರಿ ಭೂತ್ನಾಳ್ ಕೆರೆ ಅಂತ. ಇಲ್ಲಿ ಚಲೋ ಗಾಳಿ ಗಿಳಿ ಬರತ್ತಂತ, ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ಈ ಕಡೆ ದಿವಸ ವಾಕಿಂಗ್ ಬರೋಣ, ಇಲ್ಲಿ ಒಂದು 4-5 ಜನ ಭೂತ್ನಾಳ್ ಕೆರೆ ಮೇಲೆ ನಿಂತಿದ್ರಿ. ಅದಕ್ಕೆ ಏನಾಗಿದೆ ಅಂತ ಕೇಳಿದೇವ್ರಿ. ಹೋದ್ರಿ ಅದಕ್ಕೆ ಇಲ್ಲಿ ಶವಗಳು ಅದಾವ್ರಿ ಅಂತ ಹೇಳೋಣ ನಾವು ಬಂದು ನೋಡಿದೇವ್ರಿ. ಇಲ್ಲಿ ಅದಕ್ಕೆ ಬಂದು ನೋಡೋಣ, ಒಬ್ರು ಆಂಟಿ ಮತ್ತೆ 4-5 ಜನ ಮಕ್ಕಳು, ಟೋಟಲ್ 6 ಜನ ಶವಗಳು ತೇಲಾಡಕತ್ತೀವ್ರಿ ಎಕ್ದಮ್ ದಂಡಿಗೆ ಬಂದು. ಅವರು ಇಲ್ಲಿ ಜಾಲಗಿರಿದವ್ರಂತ, ತೋರ್ವಿ ಗ್ರಾಮದವ್ರಂತ ಗೊತ್ತೈತ್ರಿ. ಪೊಲೀಸರಿಗೆ ಫೋನ್ ಮಾಡಿ ಹೇಳಿದೇವ್ರಿ. ಪೊಲೀಸರು ಬಂದ್ ಕೇಸಿ ಶವಗಳೆಲ್ಲ ಹೊರಗೆ ತೆಗದ್ ಕೇಸಿ ಎಲ್ಲ ಮಾಹಿತಿಗಳು ಎಲ್ಲೆಲ್ಲಿ ಕಂಪ್ಲೀಟ್ ಆಗೈತಿ ಮಿಸ್ಸಿಂಗ್ ಕೇಸ್ ಅಂತ ಅವ್ರಿಗೆ ಇನ್ಕ್ವೈರಿ ಮಾಡಿ ಹೇಳೋಣ. ನಮ್ಗೆ ಈಗ ಗೊತ್ತಾಯ್ತು ತೋರ್ವಿದವ್ರಂತ, ಗ್ರಾಮದವ್ರಂತ. ಈಗೆಲ್ಲ ಬೌಡಿ ತೆಗ್ದಾರಿ ಪೋಸ್ಟ್ ಮಾರ್ಟಮ್ ಬಿಜಾಪುರ. ದಿವಸ ವಾಕಿಂಗ್ ಬರ್ತೀವ್ರಿ ಮುಂಜಾನೆ ಈ ಕಡೆ ಭೂತ್ನಾಳ್ ಕೆರೆಗೆ. ಸೊ ಇಲ್ಲಿ ಭೂತ್ನಾಳ್ ಕೆರೆ ಹತ್ರ ಭಾಳ ಕಂಟಿ ಆಗ್ಯಾವ್ರಿ. ದಯಮಾಡಿ ಎಲ್ಲ ಕಂಟಿಗಳು ತೆಗೆದ್ರೆ ಬೆಸ್ಟ್ ಆಗತ್ತೆ ನೋಡ್ಲಿಕ್ಕೆ. ಎಸ್ ಅಣ್ಣ, ಇವ್ರ ಹೆಸರು ಏನೇನದ ಅಣ್ಣ? ಸುವರ್ಣ ರೀ.
ಸುವರ್ಣ ಅಂತ ದೊಡ್ಡ ಹುಡುಗಿ ಹೆಸರು ರೀ. ಮತ್ತು 4 ಹುಡುಗರ ಹೆಸರು ನಮಗೂ ಪಕ್ಕ ಹಾಕೊಂಡಿಲ್ರಿ. ಒಂದು ಮೂಕಿತ್ರಿ ಹಾಸ್ಟೆಲ್ದಾಗಿಂತ ಕರ್ಕೊಂಬಂದಾಳತ್ರಿ ಪಾಪ. ಮೊನ್ನೆ 5 ಗಂಟೆ ನಾಲ್ಕನೇ ರಾತ್ರಿ ಬೆತ್ತ ಜಗಳಾಡ್ಯಾರ್ತ್ರಿ. ಜಗಳಾಡ್ರಿ ಜಗಳ ಆಗಿದೆ ಯಾರ ಜೊತೆ ಇರೋದು? ಗಂಡ ಹೆಂಡತಿ ಜಗಳಾಡ್ಯಾರ್ರಿ. ಹಾಂ, ಹಿಂಗಾಗಿ ಸರ ತಗೊಂಡು ಭಾಳ ಅನಾಹುತ ರೀ. ನಿಮ್ಮ ಸಂಬಂಧಿಕರಿಗೆ ಆಗ್ಬೇಕಿಲ್ಲ? ಇಲ್ರಿ, ಅಲ್ಲಿ ಓಣ್ಯಾಗ್ರಿ ನಾವೆಲ್ಲ. ಜಗಳ ಹೆಂಗೆ ಡೈಲಿ ಆಗ್ತಿದ್ವು ಏನ್ರಿ? ಇಲ್ರಿ, ನಾನು ಗಂಡ ಅಂತ ಜಗಳ ಆಡ್ತಿದ್ರಿ. ಟೋಟಲ್ ಎಷ್ಟು ಮಂದಿ ಸಾವಾಗೈತೆ? 5 ಮಂದಿ ಮಕ್ಕಳು ರೀ ಅವ್ರವ್ರಿ. ಇದು ನಿನ್ನೆ ಮಾನ್ಯ ದಿವಸ ನಸಕ್ನಾಗ 5 ಗಂಟೆಗೆ ಕಂಪ್ಲೀಟ್ ಆಗ್ಯಾವ್ರಿ. ಮಾಡ್ಯಾರತ್ರಿ ತೊರ್ವಿ ರೀ. ಹಾಂ, ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮೇಲೆ. ಅವ್ರ ಗಂಡ ಏನು ಮಾಡ್ತಿದ್ರಿ? ಗೌಂಡಿ ಕೆಲಸ ಮಾಡ್ತಾನೆ ರೀ. ಅವ್ರ ಜೊತೆ ಇದ್ದಿದ್ರಿ? ಬೇರೆ ಇದ್ದಿರಿ ಅವರಿಬ್ರು? ಇವ್ರು ಬೇರೆ ಅವ್ರವರು ತಂಗಿ ಮನೆಗೆ ಕಬ್ರಿ ಕುಸ ಕೊಡ್ಲಕ್ಕೆ ಬೇರೆ ರೀ. ಇವ್ರಿಬ್ರೆ ಗಂಡ ಅಂತಿ ಮಕ್ಳು ಇದ್ರಿ. ಹುಡುಗ ಒಂದು ಹಾಸ್ಟೆಲ್ಕಿದ್ರಿ. ಅವ್ರದ್ದು ಜಗಳ ಆಗ್ತಿದೇನ್ರಿ? ಏನು ಗಂಡ ಅಂತ ಜಗಳ ಹಿಡಿದ್ರತ್ ರೀ. ನಮಗೂ ಏನು ಫೋನ್ ಇತ್ತು ರೀ. ಅಲ್ಲಿ ನಿಮ್ಮ ಮನೆ ಬಾಜು ಹಾಂ, ಅಲ್ಲೇ ರೀ ಒಂದು ಓಣ್ಯಾಗ ಇದೇವ್ರಿ ಎಲ್ಲರೂ. ಮಹಿಳೆಯರು ಹೆಸರು? ಶೋಭಾ ರೀ. ಸರ್, ಸುಮಾರು 8:15 ನಮ್ಗೆ ಇಲ್ಲಿ ಭೂತನಾಳ್ ಕೆರೆ ಒಳಗಡೆ ಒಂದು 6 ಜನ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದಿತ್ತು. ಕಾಲ್ ಬರ್ತಿದ್ದಂಗೆ ಏನು ಮಾಡಿದ್ವಿ, ನಮ್ಮ ವೆಹಿಕಲ್ನ ಟರ್ನ್ ಔಟ್ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಸುಮಾರು 6 ಜನ ಕೆರೆ ಒಳಗಡೆ ಬಿದ್ದು ಆಲ್ಮೋಸ್ಟ್ ಬಾಡಿ ತೇಲ್ತಾ ಇತ್ತು. ಸೊ ಬಂದು ಅವ್ರನ್ನೆಲ್ಲ ಇದು ಮಾಡಿ ಆಚೆ ತೆಗೆದು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಪೊಲೀಸಿಂದ ನೆಕ್ಸ್ಟ್ ಇವಾಗ ತೊಗೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡು ಹೋಗಿದ್ದಾರೆ ಇವಾಗ. ಸೊ ಇವಾಗ ನಮ್ಮ ಪ್ರಕಾರ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ 1-1.5 ದಿನ ಆಗಿರ್ಬೋದು ಏನೋ ಅಪ್ರಾಕ್ಸಿಮೇಟ್ಲಿ. ಸೊ ಎಕ್ಸಾಕ್ಟ್ಲಿ ಹೇಳಕ್ ಬರಲ್ಲ, ಬಟ್ 1-1.5 ದಿವಸ ಆಗಿರಬಹುದು ಮೋಸ್ಟ್ ಪ್ರಾಬ್ಲಿ. ರೀಸನ್ ಏನು ಗೊತ್ತಿಲ್ಲ, ಅದು ಪೊಲೀಸ್ ತನಿಖೆಯಲ್ಲಿ ಇರ್ತದ. ಆ ಪೊಲೀಸ್ನವ್ರ ಇಂಟಿಮೇಷನ್ ಕೊಡ್ತಾರೆ. ಇಲ್ಲ, ನಮ್ಗೇನು ಮಾಹಿತಿ ಇಲ್ಲ. ನಾವು ಏನಾದ್ರು ಬಾಡಿ ನಾವು ಟ್ರೇಸ್ ಮಾಡಿದ್ವಿ. ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ನಮ್ಮ ಕೆಲಸ ಇರ್ತದೆ. ಸೊ ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಇವಾಗ ಆಂಬ್ಯುಲೆನ್ಸಲ್ಲಿ ಅವ್ರು ತೊಗೊಂಡೋಗಿದ್ದಾರೆ ಇವಾಗ. ಸೊ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳ್ತಾರೆ. ಬಂದ ಮಾಹಿತಿ ಪ್ರಕಾರ ಲೋಕಲ್ದವ್ರು ಅಂತಾನೆ ಮೆಸೇಜ್ ಅದ ರೀ, ಬಟ್ ಡೀಟೇಲ್ಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಮಾಹಿತಿ. ಸೊ ಟೋಟಲ್ ಅಷ್ಟು ಜನ ಎಲ್ಲ ಲೋಕಲ್ ಏನೇನೆ 6 ಜನ ಎಲ್ಲ ಟೋಟಲ್ ಆಗಿ 6 ಜನ ಇರ್ತಾರೆ. ಹಾ, ಒಂದ್ ಮೇಲೆ ಇದ್ದಾರೆ, ಆಮೇಲೆ ಮಕ್ಕಳು ಇದ್ದಾರೆಲ್ಲ ಅವ್ರದೇ ಅಂತ ಹೇಳ್ತಾ ಇದಾರೆ ಅಂತೆ ನ್ಯೂಸ್. ಲೋಕಲೇಟ್ ಅಂತ ಮಾಹಿತಿ ರೀ, ಬಟ್ ಎಕ್ಸಾಕ್ಟ್ಲಿ ಯಾರು ಏನಂತ ನನಗೂ ಒಂದು ಮಾಹಿತಿ ಇಲ್ಲ. ಶಶಿಧರ್ ಅಂತ, डिस्ट्रिक्ट फायर ऑफिसर विजयपुर। और खबरों के लिए देखते रहिए बी न्यूज नेशन। बीजापुर का सबसे बड़ा इन्वेस्टमेंट अपॉर्चुनिटी जमुना नगर प्रीमियम यानी लेआउट की बुकिंग शुरू। सोलापुर बेंगलुरु हाईवे के पास KGP फुल यानी KIADB इंडस्ट्रियल एरिया, प्राइम लोकेशन, टाउन प्लानिंग अप्रूव्ड लेआउट और फाइनल CC अप्रूवल के बाद बैंक से भी मिलेगी खरीदी के बाद आपको सहूलत। CC रोड, वाटर, इलेक्ट्रिसिटी, UGD, गार्डन और ओपन जिम जैसी मॉडर्न सहूलियात के साथ रजिस्ट्रेशन और कंस्ट्रक्शन के लिए रेडी प्लॉट्स। आज ही बुकिंग कीजिए और शानदार ऑफर्स का फायदा उठाइए। जमुना नगर, आज का इन्वेस्टमेंट कल का बेहतरीन फ्यूचर।